ಶಾಂತಿಯುತವಾಗಿದ್ದ ಕಾರ್ಯಕರ್ತರು ಮತ್ತೆ ಮುಖಾಮುಖಿಯಾಗಿದ್ದಾರೆ. ಎರಡೂ ಪಕ್ಷದ ಕಾರ್ಯಕರ್ತರ ನಡುವೆ ಸ್ಲೋಗನ್ ವಾರ್ ಶುರುವಾಗಿದೆ. ಬಿಜೆಪಿ ಡೌನ್ ಡೌನ್ ಅಂತಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಕಾಂಗ್ರೆಸ್ಗೆ ಧಿಕ್ಕಾರ ಅಂತಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಚಿಕ್ಕಮಗಳೂರಿನಲ್ಲಿ ನಡೀತಾ ಇರೋ ಹೈ ಡ್ರಾಮಾ ಇದು. ಶೃಂಗೇರಿಯಲ್ಲಿ ಮರು ಮತ ಎಣಿಕೆ ಏನ್ ನಡೀತಾ ಇದೆ. ಈ ವೇಳೆ ಮತ್ತೆ ಹೈ ಡ್ರಾಮಾ ಶುರುವಾಗಿದೆ. ಮತ ಎಣಿಕೆ ಕೇಂದ್ರದ ಮುಂದೆ ಬಿಜೆಪಿ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಎರಡೂ ಕಡೆಯವರು ಸೇರ್ಕೊಂಡು ಘೋಷಣೆಗಳನ್ನ ಕೂಗ್ತಾ ಇರುವಂಥದ್ದು. ಕಾಂಗ್ರೆಸ್ನವರು ಬಿಜೆಪಿಯವರಿಗೆ, ಬಿಜೆಪಿಯವರು ಕಾಂಗ್ರೆಸ್ನವರಿಗೆ ಡೌನ್ ಡೌನ್ ಅಂತ ಧಿಕ್ಕಾರ ಕೂಗ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಪೊಲೀಸರು ಎರಡೂ ಕಡೆ ಕಾರ್ಯಕರ್ತರನ್ನ ನಿಯಂತ್ರಿಸುವುದಕ್ಕೆ ಹೇಗೆಲ್ಲ ಹರಸಾಹಸ ಪಡ್ತಾ ಇದ್ದಾರೆ ಅಂತ. ಬೆಳಗ್ಗೆಯಿಂದಲೂ ಮತ ಎಣಿಕೆ ನಡೀತಾ ಇತ್ತು, ಅಂಚೆ ಮತ ಎಣಿಕೆ ನಡೀತಾ ಇತ್ತು. ಈ ಕುರಿತು ಇನ್ನೂ ಅಧಿಕೃತ ಘೋಷಣೆ ಆಗಿಲ್ಲ, ಗೆಲುವು ಯಾರದ್ದು ಅಂತ ಅಧಿಕೃತ ಘೋಷಣೆ ಆಗಿಲ್ಲ. ಹೀಗಾಗಿ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾರುದ್ರ. ಏನ್ ನಡೀತಾ ಇದೆ? ಮತ್ತೆ 7 ಗಂಟೆ ಟೈಮ್ನಲ್ಲಿ ಹೈ ಡ್ರಾಮಾ ಶುರುವಾಗಿತ್ತು, ಈಗ ಮತ್ತೆ ಹೈ ಡ್ರಾಮಾ ಮುಂದುವರೆದಿದೆ. ಏನಾಗ್ತಾ ಇದೆ ಅಪ್ಡೇಟ್ಸ್? ಹೌದು, ಏನಂದ್ರೆ ಇಲ್ಲಿವರೆಗೂ ಕೂಡ ಏನಂದ್ರೆ ಬೆಳಗ್ಗೆಯಿಂದಲೂ ಕೂಡ ಏನಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದು ಹೈ ಡ್ರಾಮಾನೇ ಉಂಟಾಗಿತ್ತು. ಯಾಕಂದ್ರೆ ಚುನಾವಣಾ ಹೈಕೋರ್ಟ್ ಆದೇಶದ ಮೇಲೆಗೆ ಏನಂದ್ರೆ ಅಂಚೆ ಮತಗಳ ಮರು ಎಣಿಕೆಗೆ ಆರಂಭ ಮಾಡಿದ್ರು ಅಧಿಕಾರಿಗಳು. ಆರಂಭ ಮಾಡಿದ ನಂತರ ಏನಂದ್ರೆ ಸಿಂಧು ಆದ ಮತಗಳು ಮತ್ತು ಅಸಿಂಧು ಆದ ಮತಗಳ ನಡುವೆ ಏನಂದ್ರೆ ಒಂದು ಗೊಂದಲ ನಿರ್ಮಾಣ ಆಗಿತ್ತು. ಅದು ಆ ಒಂದು ಹಿನ್ನೆಲೆಯಲ್ಲಿ ಏನಂದ್ರೆ ಈಗ ಮತ್ತೆ ಬಿಜೆಪಿ ಮತ್ತು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದು ಗೊಂದಲ ಉಂಟಾಗಿರುವಂಥದ್ದು. ಒಂದು ಕಡೆ ಏನಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವನ ಆಚರಿಸಿ ಸಂಭ್ರಮದಲ್ಲಿದ್ರು. ಆದ್ರೆ ಅದಾದ ನಂತರ ಏನಂದ್ರೆ 1450 ಮತ ಎಣಿಕೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಏನಂದ್ರೆ ಸಿಂಧು ಆದ ಮತಗಳು ಅಸಿಂಧು ಅಂತ ಬರುವಂತ ಸಂದರ್ಭದಲ್ಲಿ ಏನಂದ್ರೆ ಬಿಜೆಪಿ ಕಡೆಗೆ ಅತಿ ಓಟುಗಳು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಏನಂದ್ರೆ ಅವರಿಗೆ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ಲಿಕ್ಕೆ ಬಿಜೆಪಿಯವರು ಕೂಡ ಬಂದಿದ್ರು. ಅವರ ಮಧ್ಯೆ ಏನಂದ್ರೆ ವಾಕ್ಸಮರವೇ ಆಗ್ತಾ ಇರುವಂತದ್ದು. ಏನಂದ್ರೆ ರಸ್ತೆಯಲ್ಲಿ ಒಂದು ಕಡೆ ಕಾಂಗ್ರೆಸ್ ಮತ್ತು ಇನ್ನೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ಘೋಷಣೆಗಳನ್ನ ಕೂಗುವುದು, ಮತ್ತೆ ಆ ಘೋಷಣೆಗಳ ಪರ ಮತ್ತು ವಿರೋಧದ ಘೋಷಣೆಗಳನ್ನ ಕಾಂಗ್ರೆಸ್ ವಿರುದ್ಧವಾಗಿ ಬಿಜೆಪಿ ಘೋಷಣೆಗಳನ್ನ ಕೂಗಿದ್ರೆ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧವಾಗಿ ಘೋಷಣೆಯನ್ನು ಕೂಗುದು, ಇದು ಒಂದು ವಾಕ್ಸಮರಕ್ಕೆ ಕಾರಣವಾಗಿತ್ತು. ಒಟ್ಟಾರೆ ಏನಂದ್ರೆ ಇಡೀ ಒಂದು ಮತ ಎಣಿಕೆ ಕೇಂದ್ರದಲ್ಲಿ ಒಂದು ಬಿಗುವಿನ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ಜಿಲ್ಲಾ ಪೊಲೀಸ್ ಇಲಾಖೆ ಕೂಡ ಹೆಚ್ಚುವರಿ ಪೊಲೀಸರನ್ನ ಈಗ ಭದ್ರತೆ ಮಾಡಿರುವಂಥದ್ದು. ಸುಮಾರು 3 ರಿಂದ 4 KSRP ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಿರುವುದು. ಯಾವುದೇ ಒಂದು ಅಹಿತಕರ ಘಟನೆ ಆಗಬಾರ್ದು ಅಂತ ಸಲುವಾಗಿ ಮತ್ತಷ್ಟು ಬಿಗಿ ಭದ್ರತೆಯನ್ನ ಕೈಗೊಂಡಿರುವುದು. ಆದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ಒಂದು ವಾಕ್ಸಮರ, ಘೋಷಣೆಗಳ ವಾಕ್ಸಮರ ಇನ್ನೂ ನಿಲ್ಲುವ ಲಕ್ಷಣಗಳು ಕಾಣ್ತಲ್ಲ. ಈಗಾಗಲೇ ಏನಂದ್ರೆ ಮತ ಎಣಿಕೆ ಕಾರ್ಯವನ್ನ ಚುನಾವಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಇಲ್ಲಿವರೆಗೂ ಕೂಡ ಏನಂದ್ರೆ ಮತ ಎಣಿಕೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಹೇಳುವ ಪ್ರಕಾರ ಏನಂದ್ರೆ ಬೆಳಿಗ್ಗೆ 9 ಗಂಟೆಯಿಂದ ಆರಂಭವಾದ ಮತದಾನ ಇಲ್ಲಿವರೆಗೂ ಕೂಡ 1822 ಮತಗಳನ್ನು ಎಣಿಕೆ ಮಾಡ್ಲಿಕ್ಕೆ ಇಷ್ಟು ಸಮಯ ಬೇಕು ಅಂತ ಹೇಳಿ ಒಂದು ಬಿಜೆಪಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ, ಕಾಂಗ್ರೆಸ್ ಏನಂದ್ರೆ ಇಲ್ಲಿ ಸಿಂಧು ಮತದಲ್ಲಿ ಅಸಿಂಧು ಬರ್ತಾ ಇರುವುದರಿಂದ ಆ ಸಿಂಧು ಮತಗಳು ಈ ಹಿಂದೆ 2023ರಲ್ಲಿ ಆದಂತ ಸಂದರ್ಭದಲ್ಲಿ ಆವಾಗ ಯಾಕೆ ಸಿಂಧು ಆಯಿತು, ಇದನ್ನ ಏನೊಂದು ಟ್ಯಾಪಿಂಗ್ ಆಗಿರುವ ಒಂದು ಅನುಮಾನವನ್ನ ವ್ಯಕ್ತಪಡಿಸಿ ಒಂದು ಈ ಎಲ್ಲ ಹೈಡ್ರಾಮಕ್ಕೂ ಒಂದು ಸಾಕ್ಷಿ ಆಗಿರುವಂತದ್ದು. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ ಮಹಾರುದ್ರ. ನಾವು ಉಪ್ಪು ಖಾರ ಎಲ್ಲ ಹುಳಿ ಎಲ್ಲಾನು ತಿನ್ನದೆ ನಮಗೆ ಸಿಟ್ಟು ಬರಲ್ವಾ? ಮತ್ತೆ ನೀವು ನಮ್ಮನ್ನೇ ಬಂದು ತಳ್ಳಿ 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 ಅಂತ ಇನ್ನೊಂದು 100 ಜನ ಪೊಲೀಸ್ ಹಾಕೊಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.